ವಿಹಾನ್ ಮಲ್ಕೊಂಡಿದ್ದಾನೆ. ಟೈಮ್ ಬಂದ್ಬಿಟ್ಟು 6:45 ಆಗಿದೆ. ಇನ್ನೂ ಎದ್ದಿಲ್ಲ ವಿಹಾನ್. ಸೊ ಅವ್ರ ಪಪ್ಪ ಜಸ್ಟ್ ಹೋದರು, ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಕಂಪ್ನಿಗೆ ಹೋದರು. 6:45 ಆಗಿದೆ ನೋಡಿ. ನಂದು ಸ್ನಾನ ಆಯಿತು. ವಿಹಾನಿಗೆ ಎಬ್ಬರಿಸಿ ವಿಹಾನ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಮೀನು ನೋಡ್ರಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ನಮ್ಮ ಮನೇಲಿ. ವಿಹಾನ್ ಫೇವ್ರೇಟ್ ಇದು. ನಿನ್ನೆ ಅವ್ರು ದೊಡ್ಡಪ್ಪ ಬಂದಿದ್ರಲ್ಲ, ಅವ್ರ ಮನೆಯಿಂದನೇ 2 ಮೀನು ತಂದಿರೋದು ಅವನು. ಒಟ್ಟು ಏನು ಕಾಣತ್ತೆ ಅದನ್ನೆಲ್ಲ ಮಾಡಬೇಕು ಅವನು. ಭಾರಿ ಗಟ್ಟಿ ಮೀನು ಇವು. 2-3 ದಿನ ಇದಕ್ಕೆ ಏನು ತಿನ್ನೋಕೆ ಹಾಕಿಲ್ಲ ಅಂತಂದ್ರೂ ಹಾಗೆ ಇರ್ತಾವೆ. ಮೊನ್ನೆ 1 ವಾರ ಊರಿಗೆ ಹೋಗಿದ್ವಾ, ಆವಾಗಲಂತೂ ಏನೂ ಕೇರ್ ಮಾಡಿಲ್ಲ ಇದಕ್ಕೆ ಪಾಪ. ಆದ್ರೂ ಹಾಗೆ ಇರ್ತಾವೆ ಚೆನ್ನಾಗಿ. ನಾನು ಒಂದು ಸ್ವಲ್ಪ ತಿನ್ನೋಕೆ ಫುಡ್. ಸೊ ರೈಸ್ ಮಾಡಿದ್ದೀನಿ ಅಡುಗೆ. ವಿಹಾನಿಗೆ ಗೊಡ್ಡು ಕರಂ ಬೇಕಂತೆ, ಹಾಗಾಗಿ ರೈಸ್ ಮಾಡಿದ್ದೀನಿ, ಬಿಸಿ ಅನ್ನ. ಸೊ ಇದಕ್ಕೆ ಒಂದು ಗೊಡ್ಡು ಖಾರಂ ಮಾಡಿ ಒಗ್ಗರಣೆ ಹಾಕಿದ್ರೆ ಅದು ಚಿತ್ರಾನ್ನ ಥರನೇ ಇರುತ್ತೆ. ಇವತ್ತು ತಿಂಡಿಗೂ ಅದೇ ಕಟ್ಟಬೇಕು, ಮಧ್ಯಾಹ್ನ ಊಟಕ್ಕೂ ಅದೇ. ಅವನು ಎದ್ದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗುಂಡು ಎದ್ದಾನ. ಎದ್ದ ತಕ್ಷಣ ನೋಡ್ರಿ ಇಲ್ಲಿ ಬುಗುರಿ ಹುಡುಕ್ತಾ ಇದ್ದಾನ. ಅವ್ರ ಪಪ್ಪ ನೆನ್ನೆ ಎಲ್ಲೋ ತೆಗ್ದಿಡ್ತಪ್ಪ, ಸೋಫಾದ ಮೇಲೆ ಇಟ್ಟಿದ್ದ ಇವನು ಅಂತ ಹೇಳ್ಬಿಟ್ಟು. ಸಿಗ್ತಾ ಇಲ್ಲ. ಯಾಕಪ್ಪಿ ಎಲ್ಲೈತೋ ಯಾರಿಗೆ ಗೊತ್ತು. ಎಲ್ಲೂ ಇಡ್ತಪ್ಪಿ ಪಪ್ಪ. ಫೋನ್ ಹಚ್ಚಿ ಕೇಳಂತಡಿ. ವಾಶ್ರೂಮ್ಗೆ ಹೋಗಿ ಬಾ. ಈಗ ಎದ್ದೀಯ? ಇಲ್ಲಿ ಅಲ್ಲೇ ಹೋಗಿಯೇ. ಹೋಗಿ ಎಲ್ಲನ ಹೋಗು, ನಿನ್ನಿಷ್ಟ. ಸ್ವಲ್ಪ ಬಿಸಿನೀರು ಬಿಡ್ಬೇಕು. ಬಾಕ್ಲಾಕದ್ ನೋಡ್ರಿ. ಎದ್ದ. ಬಿಸಿನೀರು ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ತಿಂಡಿ ಮಾಡಿಬಿಟ್ಟು ಅವನಿಗೆ ಬಟ್ಟೆ ಎಲ್ಲ ಫಸ್ಟ್ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಬಿಟ್ರೆ ಅವನೇ ರೆಡಿ ಆಗ್ತಾನೆ ಬೇಗ. ಸೊ ಅವನದು ಯೂನಿಫಾರ್ಮ್ ನಂದು ಯೂನಿಫಾರ್ಮ್ ಎಲ್ಲ ತೆಗ್ದಿಟ್ಟು ನಾನು ಬೇಗ ತಿಂಡಿಗೆ ರೆಡಿ ಮಾಡಿ ಬಾಕ್ಸಿಗೆ ಕಟ್ಟಿ ಇಬ್ಬರು ಒಟ್ಟಿಗೆ ರೆಡಿ ಆಗ್ತೀವಿ. ನೀನು ಮಲ್ಕೊಂಡಿದ್ಯಲ್ಲ, ಅವಾಗ ಕಳ್ಳ ಬಂದಿದ್ದ ಮನೆಗೆ ನೈಟು. ನೋಡ್ತೀಯಾ ಹೆಂಗೆ ಬಂದಿದ್ದ ಅಂತ? ಬಾ. ಇಲ್ಲಿ ನೋಡಿಲ್ಲಿ ಏಣಿ ಹಂಗೆ ಐತಿ. ಏಣಿ ಅಲ್ಲಿಂದ ಹತ್ಕೊಂಡ್ಬಂದಿದ್ದ ಕಳ್ಳ. ಓಡಿಸಿತ್ತು ಪಾಪ. ನಿನಗೆ ಗೊತ್ತಿರಲಿಲ್ಲ? ಏನು ಕತ್ಕೊಂಡೋದ ಹೇಳು? ಮಾವಿನ ಎಲೆ ಕತ್ಕೊಂಡೋದ. ಸೂಫ್ರಮ್ಸ್ ಮೂವಿನೇ ನೋಡ್ತಾ ಇಲ್ಲಲ್ಲ, ಭಾಳ ದಿನ ಆಯಿತು. ಅದು ಮುಟ್ಬಾರ್ದು, ಹಾಗತ್ತೆ. ಬೆಳಗ್ಗೆನೆ ಬಾ. ಇಲ್ಲಿ ಬಾ. ನೆಕ್ಸ್ಟ್ ತೆಂಗಿನಕಾಯಿ ನಿನಗೆ ಸುಲಿಯಾಕೆ ಕೊಡ್ತೀನಿ ಬಾ. ತುಂಬ ಶಾರ್ಪ್ ಐತೆ ಅದು, ಮುಟ್ಟಿದ್ರೆ. ಬಾ ಜಲ್ದಿ ಬಾ, ಟೈಮ್ ಆಗತ್ತೆ ಬಾ. ನೆನ್ನೆ ಪಪ್ಪ ಸುಲಿತಿತ್ತ, ಆವಾಗ ಒಂದು ಕಾಯಿ ಕೊಡ್ಬೋದಿತ್ತ, ನೀನೇ ಸುಲಿತಿದ್ದ. ಮರ್ತಲ್ಲ? ಯೂನಿಫಾರ್ಮ್ ಎಲ್ಲ ಜೋಡಿಸಿಟ್ಟಿದ್ದೀನಿ, ವಿಹಾನಿಂದು ಮತ್ತು ನಂದು ಸ್ಕೂಲಿಗೆ ಹೋಗೋಕ್ಕೆ. ಮತ್ತು ನೀರನ್ನು ಬಿಟ್ಟಿದ್ದೆ, ಬಿಸಿನೀರು ರೆಡಿ ಇದೆ. ಬಂದ ತಕ್ಷಣ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. 7:20 ಆಯಿತು. ಎಕ್ಸಾಕ್ಟು 7:50ಕ್ಕೆ ಮನೆ ಬಿಡಬೇಕು ನಾನು. 7:55ಕ್ಕೆ ಮನೆ ಬಿಡಬೇಕು. ಹಾಗಾದರೆ ಸ್ಕೂಲ್ ಬಸ್ ಸಿಗತ್ತೆ, ಇಲ್ಲ ಅಂತಂದರೆ ಸಿಗೋದಿಲ್ಲ. ಸೊ ಇಲ್ಲಿ ಗೊಡ್ಡು ಖಾರಂ ರೆಡಿ ಆಗ್ತಾಯಿದೆ. ಇದಕ್ಕೆ ಜಸ್ಟ್ ರೈಸ್ ಮಿಕ್ಸ್ ಮಾಡಿದ್ರೆ ಮುಗಿಯಿತು. ಇದು ಅವನ ಫೇವ್ರೆಟ್ ಗೊಡ್ಡು ಖಾರಂ. ಇದಕ್ಕೇನಿಲ್ಲ, ಒಣಮೆಣಸಿನ್ಕಾಯಿ, 1-2 ಟೊಮೆಟೊ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳೋ ತನಕ ಗೊಜ್ಜು ಥರ ಡೀಪ್ ಫ್ರೈ ಮಾಡಬೇಕು ಆಯಿಲಲ್ಲಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ರೈಸಿಗೆ ಮಿಕ್ಸ್ ಮಾಡಿದ್ರೆ. ಸೊ ಇದು ಅವನ ಫೇವ್ರೆಟ್ ತಿಂಡಿಗೆ. ಇನ್ಸ್ಟೆಂಟಾಗಿ ಬೇಗ ಅರ್ಜೆಂಟಿಗೆ ಮಾಡೋಕ್ಕಾದ್ರೆ ಸರಿ ಹೋಗುತ್ತಿದ್ದು. ಸೊ ಇದಾದ ತಕ್ಷಣ ರೈಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸಿಗೆ ಕಟ್ತೀನಿ.
ನಮ್ಮ ವಿಹಾನು ವಾಶ್ರೂಮಿಗೆ ಹೋಗಿದ್ದಾನೆ. ಇಲ್ಲ ತೋರಿಸಿಲ್ಲ ತಗೋ. ಸೊ ಅವ್ನು ಬಂದ ತಕ್ಷಣ ಸ್ನಾನ ಮಾಡಿಸಿ ಅವನು ರೆಡಿಯಾಗಿ ನಾನು ರೆಡಿಯಾಗಿ ಹೊರಡಬೇಕಾದ್ರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಹಾನ್ ಸ್ನಾನ ಆಯಿತು, ಈ ಕಡೆ ಗೊಡ್ಡು ಕರಮು ಆಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಈ ಥರ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡಾಗ ಇದಕ್ಕೆ ರೈಸ್ ಮಿಕ್ಸ್ ಮಾಡಿ ಬಾಕ್ಸಿಗೆ ತುಂಬಿಕೊಂಡ್ರೆ ಆಯಿತು. ಸೊ ವಿಹಾನಿಗೆ ಸ್ನಾನ ಆಯಿತು. ರೆಡಿ ಆಗೋಕ್ಕೆ ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ಕರೆಂಟ್ ಹೋಯಿತು ನೋಡಿರಿ ಕರೆಕ್ಟ್ ಟೈಮಿಗೆ. ಹಾಗಾಗಿ UPS ಹಾಕಿಸ್ಬೇಕು. 8 ದಿನದಲ್ಲಿ ಇನ್ನೂ UPS ಬಂದು ಫಿಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಓನರು. ಸೊ ಇಬ್ಬರು ರೆಡಿಯಾಗಿ ಫೋನ್ ಮಾಡ್ತೀವಿ. ಸ್ನಾನ ಮಾಡಿಸಿ ಕರ್ಕೊಂಬಂದರೆ ನೋಡ್ರಿ ಇಲ್ಲಿ ಬೆಡ್ಶೀಟ್ ಹಚ್ಕೊಂಡು ಕೂತಿರೋದೇನು. ಚಳಿ ಆಗ್ತಿದೆಯಂತೆ ಸ್ಕೂಲಿಗೆ ಹೋಗೋಕ್ಕೆ. ಯಾಕಪ್ಪ ಸ್ಕೂಲಿಗೆ ಹೋಗೋ ಮೂಡಿಲ್ವಾ ಇನ್ನು ನಿನಗೆ? ನೋ ಮಲ್ಕೊಂಡ ಮತ್ತೆ. ಅಪ್ಪ ಎದ್ದೊಳು ಬೇಗ ರೆಡಿಯಾಗು. ಬಂದ್ಬಿಟ್ಟು ಎಕ್ಸಾಕ್ಟ್ 7:55 ಆಗಿದೆ. ಇಬ್ಬರು ರೆಡಿ ಆದ್ವಿ. ಈಗ ಹಾಲು ಕುಡಿದು ಹೊರಡ್ತೀವಿ. ನಮ್ಮ ಯಾರು ನೋಡ್ರಿ ಎಷ್ಟು ಚಂದ ರೆಡಿಯಾಗಿದೆ. ID ಕಾರ್ಡ್ ಹಾಕೋ ಜಲ್ದಿ. ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಕೂಲ್ ಬಸ್ಸಿಗೆ. ನಮ್ಮ ಸ್ಕೂಲ್ ಬಸ್ ಇಲ್ಲಿಗೆ ಬರೋದು. ನಮ್ಮ ವಿಯಾನ್ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ ಕೂತ್ಕೊಂಡು. ಏನಪ್ಪ ಹಿಡಿದಿದ್ದೆ ಅದೇ ಜಸ್ಟ್ ಬಂದ್ವಿ ಸ್ಕೂಲಿಂದ. ಇವನಿಗೆ ಕೈಕಾಲು ಮುಖ ತೊಳೆಸಿ ಬಿಸಿನೀರಲ್ಲಿ ನಿನಗೆ ತೋರಿಸ್ತಾ ಇರೋದು. ಕೈಕಾಲು ಮುಖ ತೊಳೆಸಿ ಬಿಸಿನೀರಲ್ಲಿ ಈಗ ಹಾಲು ಬಿಸಿ ಮಾಡಿಕೊಡ್ತೀನಿ. ಆ ಗ್ಯಾಪ್ ಒಳಗೆ ಆಟ ಆಡ್ತಾ ಇದ್ದಾನೆ ನೋಡ್ರಿ ಅವ್ನು ಬುಗ್ರಿ. ಇಲ್ಲಿ ಬುಗ್ರಿ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂತ ಹೇಳಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬುಗ್ರಿ ಆಟ ಆಡ್ತಾನೆ ನಮ್ಮ ವಿಹಾನು. ಸ್ವಲ್ಪ ಮಿಸ್ಟೇಕ್ ಆಗಿದೆ, ತಿರುಗಿಸ್ತಾನೆ. ಈಗ ಹಂಗೆ ಬರಬೇಕಾದ್ರೆ ನಾವಲ್ಲಿ ಸ್ಟಾಪ್ ಹತ್ರ ಬಸ್ ಹತ್ತುತ್ತೀವಲ್ಲ, ಆ್ಯಕ್ಚುಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ ಅವರು ಮಾನ್ಯ ಅಂತ ಹೇಳ್ಬಿಟ್ಟು ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಅವ್ರ ಮಗಳು ಅಲ್ಲಿ ಓದ್ತಾ ಇದ್ಲು. ಸೊ ವಿಹಾನಿಗೆ ಇಡ್ಲಿ ಅಂದರೆ ಭಾಳ ಇಷ್ಟ. ಸೊ ಬೆಳಗ್ಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾವು ಬೇಗ ಹೋಗ್ತೀವಲ್ಲ ಅಂಥೇಳಿ ನೋಡಿ ಇಷ್ಟೊಂದು ಇಡ್ಲಿ ಕೊಟ್ಟು ಕಳಿಸಿದ್ದಾರೆ. ಇಡ್ಲಿ ಮತ್ತು ಸಾಂಬಾರು. ಪ್ರತಿ ಸರಿ ಅವ್ರು ಯಾವಾಗ ಇಡ್ಲಿ ಸಾಂಬಾರು ಮಾಡ್ತಾರಲ್ಲ ಅವಾಗ ನಮ್ಮ ವಿಹಾನಿಗೆ ಕೊಟ್ಟು ಕಳಿಸ್ತಾರೆ. ಸೊ ಈಗ ಬರಬೇಕಾದ್ರೆ ನೆನಪಿಸ್ಕೊಂಡು ಅವರು ವಿಹಾನಿಗೆ ಇಡ್ಲಿ ಸಾಂಬಾರು ಕೊಟ್ಟರು. ಈಗ ಬಿಸಿ ಮಾಡಿಕೊಡ್ಬೇಕಂತ ಈಗಲೇ ತಿಂತೀನಿ ಅಂತ ಹೇಳ್ದ. ಹೌದಪ್ಪ? ಈಗಲೇ ತಿಂತೀಯಪ್ಪ? ಈಗಲೇ ತಿಂತೀಯಾ? ಹೆಂಗೆ ಆಡೋದು? ಎಲ್ಲಿ ಬುಗ್ರಿ ತಿರುಗ್ತಾ ಇದೆ ನೋಡ್ರಿ. ಯಾರು ಹೇಳ್ಕೊಟ್ರು ನಿನಗೆ? ನಾನೇ ಕಲ್ತ್ಕೊಂಡೆ. ಹೆಂಗೆ ಕಲ್ತ್ಕೊಂಡೆ? ಸಾಕು ಹೆಂಗಿದೆ ಇಡ್ಲಿ? ಇಲ್ಲಿ ಬಾ, ಲಾಸ್ಟ್ ತುತ್ತು ಚಿನಿ, ಲಾಸ್ಟ್ ಅಂದೆ. ಇಡ್ಲಿ ಕಟ್ಟಿನ ಸಾರು ಸಖತ್ತಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ತಿನ್ನಿಸ್ದೆ ಬಂದ ತಕ್ಷಣ. ಈಗ ಹೋಮ್ವರ್ಕ್ ಮಾಡ್ತಾ ಕುತ್ಕೋಬೇಕು 5 ಮಿನಿಟ್ಸ್ ಬಿಟ್ಟು. ನಿಂದು ಪೆಂಡಿಂಗ್ ನೋಟ್ಸ್ EVS ಮತ್ತು ಮ್ಯಾಥ್ಸ್ ಐತೆ ಅದೊಂದು. ಆಮೇಲೆ ಹೋಮ್ವರ್ಕು ಅವ್ರ ಅಪ್ಪ ಹತ್ರ ಇದ್ದರೆ ಅವರಪ್ಪ ನೀಟಾಗಿ ಗುಂಡಿಗೆ ಅಂತ ನಿಧಾನಕ್ಕೆ ಬರೆಸ್ತತೆ. ಆಮೇಲೆ ಸ್ವಲ್ಪ ಸಿಟ್ಟು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವನು ಜಲ್ದಿ ಹೋಮ್ವರ್ಕ್ ಮಾಡಲ್ಲ. ಸೊ ಅಡುಗೆ ಲೇಟ್ ಆದ್ರಾಗಲಿ, ಟೈಮ್ ಬಂದ್ಬಿಟ್ಟು 6:30 ಐತಿ, 8 ಗಂಟೆ ಒಳಗೆ ಪಟ್ಟ ಬರೆಸಿ ಮುಗಿಸ್ತೀನಿ. ನನ್ನನ್ನು ಫಾಲೋ ಮಾಡಿಬಿಟ್ಟು ಎಲ್ಲ ಪೆಂಡಿಂಗ್ ವರ್ಕ್ ಮುಗಿಸ್ಕೊಂಡ್ಬಿಡ್ಬೇಕು. ಅರ್ಥ ಆಗ್ತೈತಾ? ಆಮೇಲೆ ಅಪ್ಪ ಬಂದು ಕೈ ಪೀ ಕುಯ್ ಅಂತೇಳಿ ಹತ್ಕಂತ ಕೂರೋಕ್ಕಿಂತ ಇಲ್ಲಿ ತಿರ್ಗಿಲಿ ಮಮ್ಮಿ ಹತ್ರ ಪಟ ಮುಗಿಸ್ಬಿಟ್ರೆ ಏನೋ ಒಂದು ಅರ್ಧ ಗಂಟೆ ಲೇಟ್ ಅಡುಗೆ ಆಗುತ್ತೆ. ನಾಳೆಯಿಂದ ಮತ್ತೆ ರುಟೀನ್ ಪಪ್ಪನ ಜೊತೆನೆ ಮಾಡೋಣವಾ? ಇವತ್ತು ನನ್ನ ಜೊತೆ ಕಂಪ್ಲೀಟ್ ಮಾಡು, ನಾಳೆಯಿಂದ ಪಪ್ಪನ ಹತ್ರ ಮಾಮೂಲಿ ಹೋಮ್ವರ್ಕ್ ಮಾಡ್ಕ. ಡನ್? ನಾಳೆನೂ ನನ್ನ ಹತ್ರನೇ ಅಂದರೆ ಅಡುಗೆ ಯಾರು ಮಾಡಬೇಕು? ನಿಮ್ಮ ಪಪ್ಪಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಓಕೆ ಡನ್? ಗುಡ್ ಬಾಯ್. ಚಲೋ ಖುಷಿ ನೋಡು ಮಕದಾಗ. 9 ಹೋಗ್ಬದು 4 ಅಪ್ಪಿ. 9 ಆದಮೇಲೆ ಯಾವ ನಂಬರ್ ಬರುತ್ತೆ? 9 ಆದಮೇಲೆ, 9ಗಿಂತ ಮುಂಚೆ ಅಲ್ಲ.
10 ದಿನ ರಜಾ ಹಾಕಿದ್ರೆ ಹಿಂಗೆ ಆಗೋದು. 9 ಆದಮೇಲೆ 10 ಪಟ ಪಟ ಎಣಿಸ್ಬೇಕು. 10 11 12 13. ಗುಡ್ ಬಾಯ್. ನಮ್ಮ ವಿಹಾನ್ EVS ನೋಟ್ಸು ಮತ್ತು ಮ್ಯಾಥ್ಸು ಹೋಮ್ವರ್ಕ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ಲು ಹ್ಯಾಪಿಯಾಗಿದ್ದಾನೆ. ಎಷ್ಟು ಸ್ಪೀಡಾಗಿ ಕಂಪ್ಲೀಟ್ ಮಾಡಿದ್ಯಪ್ಪ ವಿಹಾನ? ಇವಾಗ ಹೋಮ್ವರ್ಕ್ ಮಾಡೋ ಟೈಮ್ ಬಂದ್ಬಿಟ್ಟು 7:30 ಆಗೈತೆ. 1 ಅವರಲ್ಲಿ ಮುಗಿಸ್ದೇನಪ್ಪ. ಹಾಂ, ಬಾರಿ ಬಿಡಪ್ಪ ನೀನು, ಬರಿಸ್ಬಿಡು. ಈಗ 4 ಹೋಮ್ವರ್ಕ್ ಇದ್ದಾವೇನ್ರಿ? 4 ಹೋಮ್ವರ್ಕ್ ಐತಿ. ಊಟ ಮಾಡಿ ಬರೀತೀಯಾ, ಹೆಂಗೆ ಮಾಡ್ತೀಯಾ? ಆಮೇಲೆ 1 ಗಂಟೆ ಬಿಟ್ಟು ಮಾಡ್ತೀಯಾ? ಸೊ 1 ಗಂಟೆ ಬಿಟ್ಟು ಅವನಿಗೂ ಊಟ ಮಾಡಿಸಿ ಹೋಮ್ವರ್ಕ್ ಮಾಡಿಸಿ. ಕನ್ನಡ ಹೋಮ್ವರ್ಕ कनाडा जल्दी करा डालो 2 टाइम्स है 2 सील 3 सील देते कहते टमाटा का ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಬಂದ್ರೆ ऐसे ये सील का कल पे इंक में दबा के ऐसा पेपर में ऐसे दबा डालते ना ಸೀಲ್ ಕೊಡ್ತಾರಂತೆ, ಕಲರ್ ಸೀಲ್. ಟೊಮೆಟೊದು ಬ್ಲೂ ಕಲರ್ का ನಮ್ಮನೆ ಒಂದು ಆನ್ಸರ್ ಪೇಪರ್ ಏನಾಯ್ತು? ಆನ್ಸರ್ ಪೇಪರ್ ಕೇಳಿದೆ ಮೇಡಮ್ಗೆ. ನಾಳೆ ನೆನಪಿಂದ ಇಸ್ಕೊಂಡೋಗ್ರಿ, ಇಲ್ಲಾಂದ್ರೆ ಒಂದು ಮೆಸೇಜ್ ಹಾಕ್ರಿ, ಪರ್ಸಂಟೇಜ್ ಲಿಸ್ಟು ಕೊಡ್ತೀನಿ ಅಂತ. ಪರ್ಸಂಟೇಜ್ ಲಿಸ್ಟ್ ಬೇಡ ನಮಗೆ, ಪೇಪರ್ ಬೇಕು. ಸರಿ, ನಾಳೆ ನೆನಪಿಂದ ಕೇಳ್ರಿ ಅಂದರು, ನಾನು ಕೇಳ್ತೀನಿ, ಇಸ್ಕೊಂಬರ್ತೀನಿ. ಗುಂಡಾ ಒಂದು 10 ನಿಮಿಷ ರೆಸ್ಟು, ಮತ್ತು 8:30 ತನಕ ಹೋಮ್ವರ್ಕ್ ಬರೀ, 8:30 ಊಟ ಮಾಡಿ ಪಾಚೆ. ಓಕೆ, ಡನ್. ಪಾಚೆ ಆದಮೇಲೆ ಬೆಳಗ್ಗೆ ಸ್ಕೂಲಿಗೆ ಹೋಗೋದು. ನಾಳೆ ಟ್ಯೂಸ್ಡೇ ಆಫ್ ಡೇ. ಬರ್ರಿ ಹಾಫ್ ಡೇ. ಅಪ್ಪ ಇವನಿಗೆ 10 ದಿವಸ ರಜಾ ಹಾಕಿದಂಗೆ ಆಗಲಿ, 1 ವಾರ ರಿಕವರಿ ಬೇಕಪ್ಪ ಇವನಿಗೆ. ದಿನ ಹಾಫ್ ಡೇನಾ ಫುಲ್ ಡೇನಾ? ಹಾಫ್ ಡೇ. ಇವತ್ತು ಬೆಳಗ್ಗೆ ದೀಪ ಮಮ್ಮಿಗೆ ಕಾಲ್ ಮಾಡಿ HP ಪೀರಿಯಡ್ ಐತಾ ಅಂತ ಕೇಳಿ ಹೋಗಿದೆ. ಅತ್ತ ಬಾರಿ ಬಿಡಪ್ಪ. HP कट करे म्हणजे ಯಾಕೆ ಹೋಮ್ವರ್क ಮಾಡಿಲ್ಲ ಅಂತನಾ? निश्चित सब जन को ಕೈಕೋ गर्ल्स बॉयज के बॉयज 5 गर्ल्स 5 उसको हेयर ऑयल डाले कयो. ओ है ये पेरेंट्स डे को पेरेंट्स आए ने ना उसते की कई को HP कट हुआ. सब जन हेयर ऑयल डाले कहते, फिर म्हणजे चंद्रा मम्मी हेयर ऑयल डाले. हेयर ऑयल आता ना बस वो डाली थी मैं. तुम नहीं डाले थे, चंद्रा मैम डाले से है. देख HP नहीं आता आज. HP नहीं आता, फिर HP म्हणजे कटता बॉयज गर्ल्स करकता. मैं नेल्स से कट कर ले काय ना का देखो. ओहो उससे म्हणजे HP कट करे. शिट. मैं बॉयज सांगू जरा गर्ल्स ಹಾಂ ಇಲ್ಲಿ ನೋಡ್ಪಿ, ನೇಲ್ಸಿಗೆ HP ಕಟ್ ಆಗಿತ್ತು ಅವನಿಗೆ. ಬಿಟ್ಟು ಮಾಡ್ಬೇಕೀಗ, ಮತ್ತು ನಾಳೆ HP ಕಟ್ ಆಕತ್ತಿ. ಪಟ್ಟ ಅಂತ ತಗಡ್ರಿ ನೇಲ್ ಕಟ್ರಿ. समझ खर पड़. वेरी गुड. ये जल्दी स्पीड पड़ता है. इधर उधर इधर उधर मत. टहल नरम नरम मटर छक. अगर मगर खर मत अगर मगर मत कर. अगर मगर मत कर.
ವಿಹಾನ ಮತ್ತೆ ರಜಾ ಗಿಜಾ ಹಾಕ್ಬೇಕಲ್ಲ. ಇದ್ಯಾವ ಸ್ಟೆಪ್ ಅಪ್ಪ? ಫಸ್ಟ್ ಕಮ್ಮಿ ಯಾವ ಬಂದವಲ್ಲ ಈ ಸತಿ ಎಕ್ಸಾಮ್ನಾಗೆ, ಅವು ಕನ್ಸಲ್ಟೇಟ್ ಭಾಳ ಜಾಸ್ತಿ ಓದ್ಕೋಬೇಕು. ಇಲ್ಲ ಭಾರಿ ಕಡಿಮೆ ಬಂದಿತ್ತು ಈ ಸತಿ ಮಾರ್ಕ್ಸು. ನೋಟ್ಸು ಕಂಪ್ಲೀಟ್ ಆಯಿತು, ಹೋಮ್ವರ್ಕು ಕಂಪ್ಲೀಟ್ ಆಯಿತು. ಇನ್ಮೇಲಿಂದ ಫುಲ್ ರೆಗ್ಯುಲರ್ ವಿಹಾನ, ಒಂದಿನಕ್ಕೂ ರಜಾ ಹಾಕಂಗಿಲ್ಲ. ನಾನೇ ರಜಾ ಹಾಕ್ಸಿದ್ದು ಪಾಪ ನಿನಗೆ. ಅಲ್ಲ ಕಂಪ್ಯೂಟರ್ಗೆ ಅಷ್ಟು ಹೆಂಗೆ ಓದ್ಬೇಕು? ಒಂದು ಇಷ್ಟಂತ ಹೇಳ್ರಿ ಓದ್ರಿ ಅಂತ ಹಾಕ್ಬೇಕಾದ್ರೆ ಎಲ್ಲಿ ಎಷ್ಟು ಹಾಕ್ಯಾರೆ? ಇದು ಫಿಫ್ತ್ ಲೆಸನ್ ನಂಬರ್ 5 ಕಂಪ್ಯೂಟರ್ ಮೋಸ್ಟ್ ವಿತ್ ಯುವರ್ ಪೇರೆಂಟ್ ಸಿಗ್ನೇಚರ್, ರೀಡ್ 5 times ಲೆಸನ್ ನಂಬರ್ 5. ಒಂದ್ಸತಿ ಓದತ್ಲೇ ಬೆಳ್ತಂಕಾಗುತ್ತೆ. ಹೆಂಗಿದಾವು ಮರ? ಯಾರು ಅವ್ರು ಕಂಪ್ಯೂಟರ್ ಹೇಳೋರು? ಪೂಜಾ ಮ್ಯಾಮ್. ಅಲ್ಲ ಇಷ್ಟು ಹಿಂಗೆ ಓದ್ಕರಿ ಅಂತ ಹೇಳ್ಬೇಕಾ? ಎಷ್ಟು ಪೇಜ್ ಐತದು? ಇಷ್ಟು ಹೆಂಗೆ ಓದ್ಬೇಕು? ಕ್ವಶನ್ ವಿತ್ ಆನ್ಸರ್ಸು ಎಲ್ಲ ಸೇರಿ ಮೋಸ್ಟ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಇಲ್ಲ ಏನಂತ ಹಾಕ್ಯಾರೆ? ನೀನು ಎಳಿಬೇಡ ಐಫೋನ್ ಅದು. ಅದೇನದು? ತಗಿಯಪ್ಪ. ಎಕ್ಸ್ಚೇಂಜ್ ಮಾಡ್ಬೇಕು. ಅದೆಲ್ಲ ಇಟ್ಕೋಬಾರ್ದು ಬಾಯಲ್ಲಿ, ತೆಗೆದು ಹೋಗಸದನ್ನ. ಬಾ ಊಟ ಮಾಡೋಣ, ಊಟ ಮಾಡಿ ಮಲ್ಕೊಳ್ಳೋಣ ಬಾ. ಟೈಮ್ ಆಯ್ತು ಬಾ. ಬುಕ್ ಎಲ್ಲ ಜೋಡಿಸ್ಕೊಂಡ? ಟೈಮ್ ಟೇಬಲ್ ಪ್ರಕಾರ ಜೋಡಿಸ್ಕೊಂಡ ಬುಕ್ ಎಲ್ಲ? ಸಣ್ಣದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ತುಂಬಾ ದೊಡ್ಡದು. ಹೌದಾ? ಟೈಮ್ ಟೇಬಲ್ ಪ್ರಕಾರ ಜೋಡಿಸ್ಕೊಂಡೆ? ಚಾರ್ಜಿಗೆ ಇಟ್ಟಿದ್ದೀನಿ. ಕಾರ್ ಚಾರ್ಜ್ಗೆ ಇಟ್ಟಿದೆಯಾ? ಇವಾಗ ಕಾರ್ ಆಡೋಂಗಾಗೈತಾ ನಿಂಗೆ? ಆಮೇಲೆ ಇನ್ನೂ ಚಾರ್ಜೇ ಆಗಿಲ್ಲ ಅದು. ಬಾ ಜಲ್ದಿ ಬಾ, ಪಟ್ 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 ಬರ್ಬೇಕು. ಬಿಗ್ ಬಾಸ್ ಬೇಳೆ ಸಾರು ಮಾಡಿ, ಅನ್ನ, ರೊಟ್ಟಿ ಇದ್ವು, ರೊಟ್ಟಿ ಅದಾವ, ಚಿಕನ್ ಸಾರು ಒಂದು ಸ್ವಲ್ಪ ಐತಿ. ಸೊ ಊಟ ಮಾಡಿ ಮಲ್ಕೊಳ್ಳೋದು. ಹಲೋ, ಬರ್ತೀರಾ ಇಲ್ಲ ಇನ್ನೂ ಊಟಕ್ಕೆ? ಅಯ್ಯೇ ಉಂಡು ಮಕ್ಕಳ ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಹೇಳು ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್, ಖತಮ್ ಗಯಾ. ಮೀನಿಗೆ ಊಟ ಆಗ್ತಾಯಿದ್ದ ನೋಡ್ರಿ ಯಾನ್. ಆರಾಮಾಗಿ ಊಟ ಮಾಡ್ರಿ ಅಂತ ಹೇಳತ್ತಾನ. ಈ ಕಡೆ ಬಾ, ಅದನ್ನ ಬಿಳಿಸಿಯ. ಇದೇನ್ ಮಾಡ್ತೈತಿ ಇದು? ಏನ್ ಮಾಡ್ತೈತಿ ಇದು ಮೊಟ್ಟೆ ಬಿಡ್ತೈತಾ ಶಿಶಿ ಮಾಡ್ತೈತಾ? ಆಟಲ್ಲ ಐತಿ ಮೊಟ್ಟೆ. ಅಮ್ಮ ಇವತ್ತು ನಮ್ಮ ಮನೆಯಲ್ಲಿ ಸಣ್ಣ ಮಗು ಬಿಟ್ಟೈತಾ? ಮೊಟ್ಟೆ ಬಿಟ್ರೆ ಹೇಳಂಗಿದ್ದಂಗೆ ಮೊಟ್ಟೆ ತಿನ್ಬೇಕು, ಮಜಾ ಬರುತ್ತೆ. ಬಾ ಎದ್ದ, ಬಾ ಮಲ್ಕೊಳ್ಳೋಣ. ನಡಿ ಎದ್ ನಡಿ, ಪಟ್ ಪಟ್ ಪಟ್. ಎಷ್ಟು ಗಂಟೆ? 10 ಗಂಟೆ. ಅಷ್ಟು ಜಲ್ದಿ? ಇನ್ನೂ ಆಗಿಲ್ಲ. 9 ಗಂಟೆ. 10 ಗಂಟೆಗೆ ಬಂದದ್ದು. 10 ಗಂಟೆ ಆದ್ಮೇಲೆ ಬಂದದ್ದು, 10 ಗಂಟೆಗೆ ಬರೋದು. ಬೆಳಗ್ಗೆ ಜಲ್ದಿ ಎದ್ದೇಳ್ಬೇಕಲ್ಲ. ಬಾ 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 ಎದ್ ಬಾ. ಚಲೋ 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 ಚಲೋ, ಜಲ್ದಿ ಬರ್ಬೇಕು ಪಟ್ಟ ನಂಗೆ.